ವಿಕೇರ್ ಐವಿಎಫ್ ಕೇಂದ್ರ, ಫರ್ಟಿಲಿಟಿ ಕೇಂದ್ರ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಎಂಬಿಟಿ ರಸ್ತೆ, ಪಲಮನೇರು ಇವರ ಆಶ್ರಯದಲ್ಲಿ ಮುಳಬಾಗಿಲು ಪಟ್ಟಣದಲ್ಲಿ ಉಚಿತ ಫರ್ಟಿಲಿಟಿ ವೈದ್ಯಕೀಯ ಶಿಬಿರ ಮತ್ತು ಕಿವಿ, ಮೂಗು, ಗಂಟಲು, ಥೈರಾಯ್ಡ್ ಸಮಸ್ಯೆಗಳು ಮತ್ತು ಶ್ರವಣ ಸಮಸ್ಯೆಗಳಿಗೆ ವಿಶೇಷ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಬಂಜೆತನಕ್ಕೆ ಅತ್ಯಂತ ಮುಂದುವರೆದ ವೈದ್ಯಕೀಯ ಚಿಕಿತ್ಸೆಯಾದ ಲ್ಯಾಪ್ರೋಸ್ಕೋಪಿಕ್ ಚಿಕಿತ್ಸೆಯು ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದು, ಈಗ ನಮ್ಮ ಮುಳಬಾಗಿಲು ಪಟ್ಟಣದಲ್ಲಿ ಇದೇ ತಿಂಗಳು ಏಪ್ರಿಲ್ 20ರಂದು ಭಾನುವಾರ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸರ್ಕಾರಿ ಉರ್ದು HPS ಶಾಲೆ ಗುರುಪೇಟೆಯಲ್ಲಿ ಡಾಕ್ಟರ್ ಎಸ್ ಅಂಜುಮುನ್ನಿಸಾ ಮತ್ತು ಡಾಕ್ಟರ್ ಎಸ್ ಖಲೀಲುಲ್ಲಾ ರವರ ಮಾರ್ಗದರ್ಶನದಲ್ಲಿ ಲಭ್ಯವಿದೆ. ವಿದೇಶದಿಂದ ತರಿಸಲಾದ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಬಳಸಿಕೊಂಡು ಬಂಜೆತನ ಹೊಂದಿರುವ ದಂಪತಿಗಳಿಗೆ ಎಲ್ಲಾ ರೀತಿಯ ಅಗತ್ಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಲಾಗುವುದು ಮತ್ತು ಅಗತ್ಯ ಚಿಕಿತ್ಸೆಯನ್ನ ಒದಗಿಸಲಾಗುವುದು. ಪೋಷಕರಾಗಲು ಬಯಸುವ ಪ್ರತಿಯೊಬ್ಬ ದಂಪತಿಗಳು ನಮ್ಮ ಉಚಿತ ಫರ್ಟಿಲಿಟಿ ಚಿಕಿತ್ಸಾಲಯವನ್ನ ಸಂಪರ್ಕಿಸಿ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಮತ್ತು ಕಿವಿ, ಮೂಗು, ಗಂಟಲು, ಥೈರಾಯ್ಡ್ ಸಮಸ್ಯೆಗಳು ಮತ್ತು ಶ್ರವಣ ಸಮಸ್ಯೆ ಇರುವವರಿಗೆ ವಿಶೇಷ ವೈದ್ಯಕೀಯ ತಪಾಸಣೆಯನ್ನ ಉಚಿತವಾಗಿ ನೀಡಲಾಗುವುದು. ಮುಂಗಡ ನೋಂದಣಿಗಾಗಿ ಸಂಪರ್ಕಿಸಿ 799-722-7726 ಅಥವಾ 9346-724170. ఎల్లరికీ నమస్కార. ముల్బాగల్ పట్టణ ప్రజలకి, ముఖ్యంగా కర్ణాటక రక్షక్ వేదిక వాళ్ళ ఆధ్వర్యంలో షిఫా వీకేర్ మల్టీ స్పెషాలిటీ అండ్ ఫర్టిలిటీ సెంటర్ ఈ ఆదివారం అనగా ఏప్రిల్ 20వ తారీఖున ఇక్కడ ఉచిత సంతాన సైఫల్య క్యాంపు, తర్వాత చెవి, ముక్కు, గొంతులు సమస్యకు ఫ్రీ క్యాంపు చేయబడుతుంది. ఈ క్యాంప్ కి ముఖ్య ఉద్దేశం ఏమంటే, ఇక్కడ చాలా మంది ఈ ఇన్ఫర్టిలిటీ సమస్య అంటే పిల్లలు లేకుండా సంతాన సఫల్య ప్రాబ్లమ్స్ తో బాధపడుతున్నారు. ఇటువంటి ప్రాబ్లమ్స్ అంటే పిల్లలు లేని వాళ్ళకి చాలా సంవత్సరాలు పెళ్లి అయినా కూడా పిల్లలు లేకుండా బాధపడుతుంటారు. అట్లాంటి వాళ్ళకి మేము ఇక్కడ ఉచితంగా ఫ్రీ క్యాంప్ చేస్తాము. ఈ క్యాంప్లో పిల్లలు లేని వారికి, గర్భ సమస్యలు ఉన్న వారికి, ముఖ్యంగా స్త్రీల సమస్యలకి, తర్వాత చెవి, ముక్కు, గొంతు సమస్యలకి ఉచితంగా అనగా ఈ ఆదివారం 20వ తారీఖు ఏప్రిల్ ఇక్కడ ఉచితంగా ఈ ఉర్దూ స్కూల్లో కర్ణాటక రక్షక వేదిక వారి ఆధ్వర్యంలో ఉచితంగా క్యాంప్ చేస్తాము. ఈ ముల్బాగల్ తర్వాత చుట్టుపక్కల ప్రజలు ఈ క్యాంప్ని సద్వినియోగం చేసుకోవాలని ఈ హుసేన్ గారు, తర్వాత మీడియా వారి సహాయంతో ఈ క్యాంపు చాలా బాగా సక్సెస్ఫుల్ కావాలని ఆ దేవుణ్ణి, అల్లాని ప్రార్థిస్తూ సెలవు తీసుకుంటున్నాను. థ్యాంక్ యూ. జై హింద్. ಎಲ್ಲರಿಗೂ ನಮಸ್ಕಾರ. ಮುಂದಿನ ದಿನಗಳಲ್ಲಿ 20ನೇ ತಾರೀಕು ಭಾನುವಾರ ನಮ್ಮ ಮುಳುಬಾಗಿಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ವಿಕೇರ್ IVF ಸೆಂಟರ್ ಪಲಮನೇರು ಇವರ ಒಂದು ಸಹಯೋಗದಲ್ಲಿ ನಾನು ಮೊಟ್ಟ ಮೊದಲಿಗೆ ನಮ್ಮ, ಯಾಕೆಂದರೆ ಪಲಮನೇರಿನಲ್ಲಿ ಒಳ್ಳೆಯ ಒಂದು ಆಸ್ಪತ್ರೆ, ಜನಸಾಮಾನ್ಯರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ನಮ್ಮ ಖಲೀಲುಲ್ಲಾ ಸರ್ ಅವರು ನಮ್ಮ ಮುಳಬಾಗಿಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಈ ಸಂದರ್ಭದಲ್ಲಿ, ಯಾಕೆ ಅಂದರೆ ಅವರೊಂದು ಕೆಲಸ ಕಾರ್ಯಗಳು ಬಿಟ್ಟು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳನ್ನ ಯಾರಿಗೆ ಮಕ್ಕಳು ಆಗ್ತಾ ಇಲ್ವೋ, ಮಕ್ಕಳ ಒಂದು ಆಗೋ ರೀತಿಯಲ್ಲಿ ಏನು ಒಂದು ಹೆಣ್ಣು ಮತ್ತೆ ಗಂಡು ಮದುವೆ ಮಾಡ್ಕೊಂಡು ಹಲವಾರು ವರ್ಷಗಳಿಂದ ಮಕ್ಕಳಿರಲ್ಲ, ತುಂಬಾ ದೇವಸ್ಥಾನಗಳಂತೆ, ಆಸ್ಪತ್ರೆಗಳಂತೆ ಎಲ್ಲೆಲ್ಲೋ ಸುತ್ತಾಡಿ ಬರ್ತಿರ್ತಾರೆ. ಆ ಒಂದು ಇವರ ಒಂದು ಮಾರ್ಗದರ್ಶನ, ಅಪ್ಪ ನೀವು ಈ ತರ ತೋರಿಸ್ಕೊಂಡ್ರೆ ಈ ತರ ಒಂದು ನಿಮ್ಗೆ ಮಕ್ಕಳಾಗೋ ಒಂದು ಸಾಧ್ಯತೆ ಅನ್ನೋದು ಒಂದು ದಾರಿ. ಆ ಭಗವಂತ ಯಾವ್ರಿಗೆ ಯಾವ ಸಂದರ್ಭದಲ್ಲಿ ದಾರಿ ತೋರಿಸೋನು ಗೊತ್ತಿಲ್ಲ. ವಿಶೇಷವಾಗಿ ನಾನು ಈವರೆಗೂ ಕೂಡ ಖಲೀಲುಲ್ಲಾ ಸರ್ ಅವ್ರಿಗೆ ನಾನು ದೇವ್ರ ರೀತಿಯಲ್ಲಿ ನಮ್ಮ ಮುಳಬಾಗಿಲು ಬಂದು ಮಕ್ಕಳಾಗೋ ರೀತಿ ಸಂತಾನವನ್ನ ಮಾಡ್ಕೋಬೇಕು, ಮಕ್ಕಳು ನಿಮ್ಗೆ ಆಗ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿದ್ರಲ್ಲ, ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಆದ್ರಿಂದ ಇವತ್ತು ಅದರ ಜೊತೆಗೆ ಮಕ್ಕಳಿಲ್ಲದ ದಾಂಪತ್ಯಗಳೇ ಶುಭ ಸುದ್ದಿ ನಮ್ಮ ಮುಳಬಾಗಿಲಿನಲ್ಲಿ. ಅದರ ಜೊತೆಗೆ ಮತ್ತೆ ಉಚಿತ ಸಮಾಲೋಚನಾ, ವೀರ್ಯ ಪರೀಕ್ಷೆ, ಮತ್ತೆ ಕಿವಿ, ಮೂಗು, ಗಂಟಲು,
ಶಸ್ತ್ರಚಿಕಿತ್ಸೆ ಮತ್ತು ಥೈರಾಯ್ಡ್ ಶಸ್ತ್ರಚಿಕಿತ್ಸೆಗಳನ್ನ ನಡೆಸ್ಕೊಡ್ಲಾಗುತ್ತೆ. ಇಲ್ಲಿ ಸ್ಥಳ ಬಂದ್ಬಿಟ್ಟು ನಮ್ಮ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಮಸೀದಿ ಪಕ್ಕದಲ್ಲಿರುವಂತಹ ಉರ್ದು ಶಾಲೆಯಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ 20ನೇ ತಾರೀಕು ಮಾಡಲಿದ್ದು, ಇವ್ರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಇವ್ರ ಜೊತೆಗೆ ಸಹಕಾರ ಕೊಟ್ಟು ಜೊತೆಗೆ ನಾವು ನಿಂತಿದ್ದೀವಿ. ಯಾಕೆಂದ್ರೆ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡೋದು ನಮ್ಮ ಜವಾಬ್ದಾರಿ. ಯಾವುದೇ ಒಂದು ಆಗಿರ್ಬೋದು, ಆಂಧ್ರ ಆಗಿದ್ದು ಬೇರೆ ಒಂದು ಯಾವುದೇ ಊರುಗಳಿಂದ ನಮ್ಮ ಮುಳುಬಾಗಿಲು ಬಂದಾಗ ಅವ್ರನ್ನ ಸ್ವಾಗತಿಸಿ ಅವರ ಒಂದು ಕೆಲಸದಲ್ಲಿ ನಾವು ಭಾಗಿಯಾಗಿ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸೋದು ನಮ್ಮ ಒಂದು ಜವಾಬ್ದಾರಿ ಇರ್ತದೆ. ಆದ್ರಿಂದ ಎಲ್ಲರೂ ಕೂಡ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲರೂ ಕೂಡ ಯಾರಿಗೆ ಮಕ್ಕಳಿಲ್ಲವೋ ಅವರೆಲ್ಲರೂ ಕೂಡ ಈ ಒಂದು ವಿ ಕೇರ್ IF ಸೆಂಟರ್ ಬಂದು ಇದರಲ್ಲಿ ಭಾಗಿಯಾಗಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಈ ಒಂದು ಸದುಪಯೋಗ ಪಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಭಾವನೆ. ನೀವೆಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ಜನತೆ ಯಾರಿಗೂ ಮಕ್ಕಳಾಗಿಲ್ವೋ ಅವರೆಲ್ಲರೂ ಕೂಡ ಬಂದು ನಮ್ಮ ಡಾಕ್ಟರ್ ಖಲೀಲುಲ್ಲಾ ಸರ್ ಬರ್ತಾರೆ. ಅದ್ರ ಜೊತೆಗೆ ಇವರ ಮಿಸಸ್ ಆಗಿರುವಂತಹ ಅಂಜುಮನ್ ಅವರು ಕೂಡ ಬರ್ತಾರೆ. MBBS MD DNAB ಈ ರೀತಿಯ ಹುದ್ದೆಗಳನ್ನ ತುಂಬಾ ಅಲಂಕರಿಸಿ ಉನ್ನತವಾದ ಒಂದು ಯೋಚನೆ ಶಕ್ತಿಯಿಂದ ಇದನ್ನ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ದು ಹಾಗೂ ವಿಶೇಷವಾಗಿ ನಮ್ಮ ಮಾಧ್ಯಮದವರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಒಂದು ನಮ್ಮ ಆಲ್ತೂರ್ ಅವರು ಕೂಡ ಎಲ್ಲಾ ಹಳ್ಳಿಗಳಿಗೆ ಒಂದು ಆಟೋ ಮುಖಾಂತರ ಅವೇರ್ನೆಸ್ ಕೊಡೋದು. ಯಾಕಂದ್ರೆ ಅತಿ ಹೆಚ್ಚಾಗಿ ಅವೇರ್ನೆಸ್ ಕೊಡೋದು, ಜನರಿಗೆ ಅವೇರ್ನೆಸ್ ಕೊಡ್ಬೇಕಾಗಿದೆ. 8 ದಿನಗಳ ಕಾಲ ನಮ್ಮ ಆಲ್ತೂರ್ ಅವರು ಕೂಡ ನಮ್ಮ ಇವ್ರ ಜೊತೆಗೂಡಿ ಒಂದು ಅವೇರ್ನೆಸ್ ಕೊಡ್ತಿದ್ದಾರೆ. ಇವ್ರಿಗೆ ಒಳ್ಳೇದಾಗ್ಲಿ. ಈ ಕಾರ್ಯಕ್ರಮ ಅತಿ ಹೆಚ್ಚಾಗಿ ಯಾರು ಮಕ್ಕಳಿಲ್ವೋ ಅವ್ರ ದಾಂಪತ್ಯ ಗಂಡು ಮತ್ತೆ ಹೆಣ್ಣು ಎಲ್ಲರೂ ದಾಂಪತ್ಯಗಳು ಬಂದು ಇಲ್ಲಿ ಈ ಒಂದು ಡಾಕ್ಟರ್ನ ಭೇಟಿಯಾಗಿ ಇವ್ರನ್ನ ಸದುಪಯೋಗ ಪಡ್ಕೊಳ್ಳೋದನ್ನ ನಮ್ಮ ಆಶೆ. ಇದು ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಒಂದ್ಸುತ್ತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.